ಕೆಆರ್ಪೇಟೆ ತಾಲೂಕಿನ ಸಂತೆಬಚ್ಚಳ್ಳಿ ಪಟ್ಟಣದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂತೆಬಚ್ಚಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿದ್ದ ಸಣ್ಣಪ್ಪ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣಾ ನಿಗದಿಯಾಗಿತ್ತು. ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಭರತ್ ಕುಮಾರ್ ಆಯ್ಕೆಯನ್ನು ಘೋಷಣೆ ಮಾಡಿದರು. ಬಳಿಕ ನೂತನ ಅಧ್ಯಕ್ಷ ಹರೀಶ್ ಮಾತನಾಡಿ, ಸಹಕಾರ ಸಂಘಕ್ಕೆ ನಿಷ್ಠೆಯಿಂದ ದುಡಿಯುತ್ತೇನೆ. ಸಕಾಲದಲ್ಲಿ ರೈತರಿಗೆ ಸಾಲವನ್ನು ನೀಡಲು ಶ್ರಮಿಸುತ್ತೇನೆ. ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ನಿರ್ದೇಶಕರನ್ನು ಜೊತೆಗೂಡಿ ಉತ್ತಮ ಕೆಲಸ ಮಾಡುತ್ತೇನೆ. ಕೃಷಿ ಪತ್ತಿನ ಸಹಕಾರ ಸಂಘಕ್ಕಾಗಿ ನಾನು ದುಡಿಯುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಎಸ್ಎನ್ ನರಸಿಂಹೇಗೌಡ, ಸಂಘದ ಉಪಾಧ್ಯಕ್ಷ ಎಚ್ಎನ್ ಸುರೇಶ್, ನಿರ್ದೇಶಕರಾದ ಕುಮಾರಸ್ವಾಮಿ, ಸಣ್ಣಪ್ಪ, ಮಹಾದೇವಪ್ಪ, ಸೋಮಯ್ಯ, ಉದಯ್ ಕುಮಾರ್, ಎಚ್ಎಸ್ ಕೃಷ್ಣ, ಎಸ್ಎಚ್ ಕೃಷ್ಣ, ಎಸ್ಬಿ ಚಂದ್ರಶೇಖರ್, ಬಿ ಮೋಹನ್ ಗೌಡ, ಮುಖಂಡರಾದ ಮಾಳಗೂರು ಎಲ್ಐಸಿ ಜಗದೀಶ್, ಎಸ್ಎಚ್ ಸುರೇಶ್, ಎತ್ಕನಹಳ್ಳಿ ಸುರೇಶ್, ಸಂತೆಬಚ್ಚಳ್ಳಿ ಸೋಮಶೇಖರ್, ಮಂಜುನಾಥ್, ದೇವೇಗೌಡ, ಕೆಂಪರಾಜು, ನಾಗರಾಜು, ನಾಗೇಶ್, ಸಾಯಿಕುಮಾರ್, ಕಿರಣ್, ತೇಜೇಶ್, ಎನ್ಎಂ ಆನಂದ ಸೇರಿ ಸ್ಥಳೀಯ ಮುಖಂಡರು ಹಾಗೂ ಗಣ್ಯರು ಇದ್ದರು. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಕಾರ್ಯಕಾರಿ ಮಂಡಳಿ ಎಲ್ಲ ನಿರ್ದೇಶಕರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದುವರಿದ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗ್ತಕ್ಕಂಥ ರಾಸಾಯನಿಕ ರಸಗೊಬ್ಬರಗಳು ಹಾಗೂ ಸಾಲ ಮನ್ನಾದ ಬಗ್ಗೆ, ಕೃಷಿ ಸಾಲದ ಬಗ್ಗೆ ರೈತರಿಗೆ ಹೆಚ್ಚಿನ ಅರಿವನ್ನು ಮೂಡಿಸೋದು, ಜೊತೆಗೆ ಸಕಾಲಕ್ಕೆ ಸಾಲವನ್ನು ನೀಡತಕ್ಕಂಥ ಸೌಲಭ್ಯವನ್ನು ಮಾಡ್ತೇವೆ. ಜೊತೆಗೆ ನಮ್ಮ